ಮಳೆ ಬಂದ ನಂತರ ಆಕಾಶದಲ್ಲಿ ರೇನ್ಬೋ ಹೇಗೆ ಕಾಣಿಸುತ್ತದೆ? ಸನ್ಲೈಟ್ ಅಂದರೆ ಸೂರ್ಯನ ಬೆಳಕು ನಮಗೆ ವೈಟ್ ಲೈಟ್ ಆಗಿ ಕಾಣಿಸುತ್ತದೆ. ಆದರೆ ಆ ವೈಟ್ ಲೈಟ್ ಒಳಗೆ ಹಲವು ಕಲರ್ಸ್ ಅಂದರೆ ಬಣ್ಣಗಳು ಇರುತ್ತವೆ. ಸನ್ಲೈಟ್ ಒಂದು ರೇನ್ ಡ್ರಾಪ್ ಅಂದರೆ ಮಳೆ ಹನಿ ಒಳಗೆ ಪ್ರವೇಶಿಸಿದಾಗ ಅದು ಬೆಂಡ್ ಆಗುತ್ತದೆ. ಇದನ್ನು ರಿಫ್ರಾಕ್ಷನ್ ಅಂದರೆ ಬೆಳಕು ಬಾಗುವುದು ಎನ್ನುತ್ತಾರೆ. ಡಿಫ್ರೆಂಟ್ ಕಲರ್ಸ್ ಬೇರೆ ಬೇರೆ ಪ್ರಮಾಣದಲ್ಲಿ ಬೆಂಡ್ ಆಗುತ್ತವೆ. ಅದರಿಂದ ವೈಟ್ ಲೈಟ್ ಹಲವು ಕಲರ್ಸ್ ಆಗಿ ಸಪರೇಟ್ ಆಗುತ್ತದೆ. ಇದನ್ನು ಡಿಸ್ಪರ್ಷನ್ ಅಂದರೆ ಬಣ್ಣಗಳು ಬೇರ್ಪಡುವುದು ಎನ್ನುತ್ತಾರೆ. ನಂತರ ಲೈಟ್ ರೇನ್ ಡ್ರಾಪ್ ಒಳಭಾಗದಿಂದ ರಿಫ್ಲೆಕ್ಟ್ ಆಗುತ್ತದೆ. ಇದನ್ನು ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಒಳ ಪ್ರತಿಫಲನ ಎನ್ನುತ್ತಾರೆ. ಆಮೇಲೆ ಕಲರ್ಸ್ ಹನಿಯಿಂದ ಹೊರಬರುವಾಗ ಮತ್ತೊಮ್ಮೆ ಬೆಂಡಾಗಿ ನಮ್ಮ ಕಣ್ಣಿಗೆ ಬರುತ್ತವೆ. ರೆಡ್ ಕಲರ್ ಕಡಿಮೆ ಬೆಂಡ್ ಆಗುತ್ತದೆ, ವೈಲೆಟ್ ಕಲರ್ ಹೆಚ್ಚು ಬೆಂಡ್ ಆಗುತ್ತದೆ. ಆದ್ದರಿಂದ ರೇನ್ಬೋನಲ್ಲಿ ಬಣ್ಣಗಳು ಆರ್ಡರ್ ಆಗಿ ಕಾಣಿಸುತ್ತವೆ. ಒಂದು ರೇನ್ ಡ್ರಾಪ್ ಮಾತ್ರ ಪೂರ್ಣ ರೇನ್ಬೋ ಮಾಡಲ್ಲ. ಅಂದರೆ ಲಕ್ಷಾಂತರ ಮಳೆ ಹನಿಗಳು ಕಲರ್ಡ್ ಲೈಟನ್ನು ನಮ್ಮ ಕಣ್ಣಿಗೆ ಕಳುಹಿಸಿದಾಗ ರೇನ್ಬೋ ಆರ್ಕ್ ಕಾಣಿಸುತ್ತದೆ. ರೇನ್ಬೋ ನೋಡಲು ಸನ್ ನಿಮ್ಮ ಹಿಂದೆ ಇರಬೇಕು ಮತ್ತು ರೇನ್ ಡ್ರಾಪ್ಸ್ ನಿಮ್ಮ ಮುಂದೆ ಇರಬೇಕು. ಕ್ವಿಜ್ ಟೈಮ್. ಸನ್ ನೇರವಾಗಿ ಮೇಲೆ ಇದ್ದಾಗ ರೇನ್ಬೋ ಯಾಕೆ ಸಾಮಾನ್ಯವಾಗಿ ಕಾಣಿಸುವುದಿಲ್ಲ? ನಿಮ್ಮ ಆನ್ಸರನ್ನು ಕಮೆಂಟ್ನಲ್ಲಿ ಬರೆಯಿರಿ.